ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯೋ ಭೂಯೋಭಿವರ್ಧತೆ. ಹೀಗೊಂದು ಜಿಜ್ಞಾಸೆಯನ್ನು ಕೂಡ ಒಬ್ಬರು ನನ್ನ ಎದುರಿಗಿಟ್ಟಿದ್ರು. ಇಂಥ ದುರಭ್ಯಾಸಗಳಿಗೆ ಸಿಕ್ಕಿದವರು ಶಾಶ್ವತವಾದ ಅಂಧಂತಮಸ್ಸನ್ನೇ ಪಡೆಯುತ್ತಾರೆ ಅಂತ ಕೆಲವು ಕಡೆ ಪುರಾಣಾದಿಗಳಲ್ಲಿ ನಾವು ಓದಿದ್ದೇವೆ. ಅದಕ್ಕೆ ಏನ್ ಗತಿ ಹೀಗಾದ್ರೆ ಅಂತ ಕೇಳ್ತಾರೆ. ಎಲ್ಲರೂ ಇದೊಂದು ವಿಷಯವನ್ನು ಗಮನಿಸಬೇಕು. ಮೋಕ್ಷಕ್ಕೆ ಹೋಗುವುದು ಎಷ್ಟು ಕಷ್ಟವೋ ತಮಸ್ಸಿಗೆ ಹೋಗುವುದು ಕೂಡ ಅಷ್ಟೇ ಕಷ್ಟ. ಭಗವಂತನನ್ನ ಭಾಗವತರನ್ನ ಪರಿಪರಿಯಾಗಿ ದ್ವೇಷಿಸಿದ್ರೆ ಮಾತ್ರ ತಮಸ್ಸಿಗೆ ಹೋಗಲಿಕ್ಕೆ ಸಾಧ್ಯ. ಇಂಥ ಮನುಷ್ಯನ ಅನೇಕ ಥರದ ದುರ್ವರ್ತನೆಗಳು, ಅನಾಚಾರಗಳು ಅವನನ್ನ ಸಾಧನೆಯಿಂದ ತಾತ್ಕಾಲಿಕವಾಗಿ ವಿಮುಖನನ್ನಾಗಿ ಮಾಡಬಹುದು, ಸಾಧನೆಗೆ ಹಿನ್ನಡೆ ಬರಬಹುದು. ಆದರೆ ಶಾಶ್ವತವಾದ ದುರ್ಗತಿ ಅದರಿಂದ ಆಗೋದಿಲ್ಲ. ಸ್ವಯಂ ಭಗವಂತನ ದ್ವೇಷಿಯಾಗಿದ್ದು ಭಗವಂತನನ್ನು ಭಾಗವತರನ್ನು ದ್ವೇಷಿಸ್ತಾ ಇರುವವನಾಗಿದ್ರೆ ಅಂಥವನು ಇಂಥ ದುಶ್ಚಟದಲ್ಲಿಯೂ ಬಿದ್ದಿರ್ತಾನೆ. ಅವೆರಡಕ್ಕೂ ಸಂಬಂಧ ಇದೆ. ಆದರೆ ದುಶ್ಚಟದಲ್ಲಿ ಬಿದ್ದವರೆಲ್ಲ ದುರಭ್ಯಾಸಗಳಿಗೆ, ಅನಾಚಾರಗಳಿಗೆ ಬಲಿಯಾದವರೆಲ್ಲ ಭಗವದ್ವೇಷಿಗಳಾಗಿರ್ತಾರೆ ಅಂತೇನಿಲ್ಲ. ನಮಗೆ ಅಜಾಮಿಲನ ಮಾಧವ ಅನ್ನೋ ಬ್ರಾಹ್ಮಣನ ಕಥೆ ಕೇಳಿ ಗೊತ್ತಿದೆ. ಅಜಾಮಿಳ ದೊಡ್ಡ ವೇದಜ್ಞಾನಿ, ದೊಡ್ಡ ವಂಶದಲ್ಲಿ ಹುಟ್ಟಿದವನು. ಅಂಥವನಿಗೆ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಒಂದು ಬಾರಿ ಕ್ಷುದ್ರಳಾದ ಸ್ತ್ರೀಯೊಬ್ಬಳ ಪರಿಚಯ ಆಗಿ ಅವನು ಅವಳಿಗೆ ಮನಸೋತು ಅದೆಷ್ಟೋ ವರ್ಷ ಕಾಲ ಅವಳ ಜೊತೆ ಜೀವನವನ್ನೇ ನಡೆಸಿಬಿಟ್ಟ. ಆದರೆ ಮುಂದೆ ಮರಣಕಾಲದಲ್ಲಿ ಆ ಕ್ಷುದ್ರ ಸ್ತ್ರೀಯ ಮೂಲಕ ಹುಟ್ಟಿದಂಥ ಒಬ್ಬ ಮಗ ನಾರಾಯಣ ಅಂತ ಅವನಿಗೆ ಹೆಸರಿಟ್ಟಿದ್ದ. ಅವನಿಗೆ ಆ ಮರಣಕಾಲದಲ್ಲಿ ಯಮದೂತರು ಮತ್ತೆ ವಿಷ್ಣುದೂತರು ಇಬ್ರು ಕೂಡ ಅಲ್ಲಿ ಬಂದಿರುವುದು ಕಾಣಿಸಿತು. ಯಮದೂತರು ಆತನನ್ನ ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ರು. ವಿಷ್ಣುದೂತರು ಆತನನ್ನ ಉಳಿಸಬೇಕು ಅಂತ ಬಂದಿದ್ರು. ಇವನು ನಾರಾಯಣ ಅಂತ ಹೀಗೆ ಉಚ್ಚಾರ ಮಾಡಿದ ಪ್ರಸಂಗ ತುಂಬಾ ಸ್ವಾರಸ್ಯಕರವಾಗಿದೆ. ಭಗವಂತರಲ್ಲಿ ಭಕ್ತಿ ಇತ್ತು ಅವನಿಗೆ. ಆ ಸಂಸ್ಕಾರ ಅಂತನ್ನುವುದು ಅವನಿಗೆ ತನ್ನ ಆ ಒಬ್ಬ ಮಗನಿಗೆ ನಾರಾಯಣ ಅಂತ ಹೆಸರು ಇಡುವುದಂತೆ ಮಾಡಿತ್ತು. ಮತ್ತೆ ಈಗ ನಾರಾಯಣ ಅಂತ ಅವನು ಬಾಯಿಂದ ಆ ಮಗನ ನೆನಪಿನ ಮೂಲದಿಂದಾಗಿ ಬಂದಿದ್ರು ಕೂಡ ಮೂಲತಃ ಭಗವದ್ಭಕ್ತ ಆದ್ರಿಂದ ಆ ಭಗವದ್ಭಕ್ತಿಯ ಒಂದು ಸಂಸ್ಕಾರ ಅವನಲ್ಲಿ ಇದ್ದಿರುವುದು ಸಹಜ. ಆ ಸಂದರ್ಭದಲ್ಲಿ ಅವನಿಗೆ ಅದು ನೆನಪು ಬಂದಿರಬೇಕು. ಅದಕ್ಕಾಗಿಯೇ ಅವನನ್ನು ನರಕಕ್ಕೆ ಒಯ್ಯಲಿಕ್ಕೆ ಬಂದಿದ್ದಂಥ ಆ ಯಮದೂತರನ್ನ ಹಿಂದೆ ಕಳಿಸ್ತಾರೆ ವಿಷ್ಣುದೂತರು. ಅವರು ಅವನನ್ನೇನು ಸದ್ಗತಿಗೆ ಆಗಲೇ ವೈಕುಂಠಕ್ಕೇನು ಕರ್ಕೊಂಡು ಹೋಗೋದಿಲ್ಲ, ನರಕಕ್ಕೆ ಹೋಗುವುದನ್ನ ತಪ್ಪಿಸ್ತಾರೆ. ಮುಂದೆ ಆತ ಸನ್ಮಾರ್ಗವನ್ನು ಹಿಡಿದು ಶ್ರೇಷ್ಠ ಕ್ಷೇತ್ರಗಳಲ್ಲಿ ತಪಸ್ಸನ್ನು ಮಾಡಿ ತನ್ನ ಉದ್ಧಾರದ ಮಾರ್ಗವನ್ನು ಕಾಣ್ತಾನೆ. ಮಾಧವ ಅನ್ನುವ ಬ್ರಾಹ್ಮಣನ ಬಗ್ಗೆನೂ ಕೂಡ ಹಾಗೆ ಕೇಳಿ ಬರ್ತದೆ. ಅವನು ಕ್ಷುದ್ರಳಾದ ಸ್ತ್ರೀಯೊಬ್ಬಳ ಸಹವಾಸಕ್ಕೆ ಬಲಿಯಾಗಿದ್ದ. ತಿರುಪತಿಯ ಬೆಟ್ಟವನ್ನು ಏರುವಾಗ ಆತನ ಪಾಪಗಳು ವಾಂತಿ ವಮನ ರೂಪದಲ್ಲಿ ಹೊರಗೆ ಬಿದ್ದವು ಅಂತೆಲ್ಲ ಕೇಳ್ತೇವೆ ನಾವು. ಹಾಗೆ ಕೃಷ್ಣಾವಧೂತರು ಅಂತ ಇನ್ನೊಬ್ಬರ ಬಗ್ಗೆ ಕೂಡ ನಾನು ಕೇಳಿದ್ದೇನೆ. ನಾನು ಓದಿಲ್ಲ, ಗೋವಿಂದಾಚಾರ್ಯರ ಮುಖದಿಂದ ಇದನ್ನು ಕೇಳಿದ್ದೇನೆ.
ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರೇ. ಆದರೆ ಯಾವುದೋ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಈ ವಾಮಾಚಾರ ಮೊದಲಾದವುಗಳನ್ನೆಲ್ಲ ಕಲಿತು ಮದ್ಯ, ಮಾಂಸ, ಮಾನಿನಿ ಇದಕ್ಕೆಲ್ಲ ದಾಸರಾಗಿ ಹೀನವಾದಂತಹ ಬದುಕುವ ಪ್ರಸಂಗ ತಂದುಕೊಂಡಿದ್ರು. ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಕಂಡು, ನಾನು ನೀವೆಲ್ಲರೂ ಒಟ್ಟಿಗೆ ಸಾಧನೆ ಮಾಡಬೇಕಾದವರು, ಈ ಮಾರ್ಗ ನಿನ್ನದು ಅಲ್ಲ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟರು. ಆಗ ಆ ವ್ಯಕ್ತಿ ತನ್ನ ದುರ್ಮಾರ್ಗದಿಂದ ಹೊರಗೆ ಬಂದು ಮತ್ತೆ ಸಾಧನೆ ಮಾಡಿ ಉದ್ಧಾರದ ಮಾರ್ಗವನ್ನ ಹಿಡಿತಾನೆ ಅಂತ ಕೇಳಿ ಬರ್ತದೆ ಅವ್ರ ಬಗ್ಗೆ. ಜ್ಞಾಪಯತ್ಯೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ನಾವು ಸಾಧನೆ ಮಾರ್ಗ ಹಿಡಿಬೇಕಾಗಿದ್ದರೆ ಸ್ವಲ್ಪ ಏರುಪೇರುಗಳಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಯಾರೋ ಒಬ್ಬರನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು, ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಕನಸಿನಲ್ಲಿ ಬಂದು ಯಾರು ಹೇಳಬಹುದು, ಅಥವಾ ಪ್ರತ್ಯಕ್ಷ ರೂಪದಲ್ಲೇ ಒಬ್ಬರು ಯಾರಾದರೂ ಜ್ಞಾನಿಗಳಾದವರು, ಸನ್ಯಾಸಿಗಳಾದವರು, ಪುರೋಹಿತರು, ಜ್ಯೋತಿಷಿಗಳು, ಇವರೆಲ್ಲ ಆ ವ್ಯಕ್ತಿಯನ್ನ ಒಂದು ಬಾರಿ ಪ್ರಬುದ್ಧನನ್ನಾಗಿ ಮಾಡಬಹುದು. ಅವನು ತನ್ನ ತಪ್ಪನ್ನು ತಿದ್ದುಕೊಂಡು ಮುಂದುವರಿಬಹುದು. ಅಂತೂ ಕನಸಾಗಬಹುದು, ಪರೋಕ್ಷ ಆಗಬಹುದು, ಡೈರೆಕ್ಟ್ಲಿ ಆಗಬಹುದು, ಇಂಡೈರೆಕ್ಟ್ಲಿ ಆಗಬಹುದು. ಅಂತೂ ಭಗವಂತ ಯಾವುದೋ ಒಂದು ಮಾರ್ಗವನ್ನ ತೋರಿಸ್ತಾನೆ. ನಿಮಿತ್ತೀಕೃತ್ಯ ಕಂಚನ ಅಂತ, ಯಾರೋ ಒಬ್ಬರನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು, ಒಬ್ಬ ವ್ಯಕ್ತಿಯನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ದುರ್ಮಾರ್ಗದಲ್ಲಿ ಹೊರಟಿದ್ದ ವ್ಯಕ್ತಿಯನ್ನ ತಡೀತಾನೆ ಭಗವಂತ ಅಂತ ಕೇಳಿ ಬರ್ತದೆ. ಆದ್ರಿಂದ ಸ್ತ್ರೀ ಆಗಲಿ ಪುರುಷ ಆಗಲಿ ಒಂದು ಬಾರಿ ಪತಿತರಾದರೆ ಅವರು ಶಾಶ್ವತವಾಗಿಯೇ ಪತಿತರು, ಇನ್ನೆಂದೂ ಅವರಿಗೆ ಉದ್ಧಾರದ ಮಾರ್ಗ ಇಲ್ಲ ಅಂತ ಅವರು ಏನು ಭಾವಿಸಬೇಕಾಗಿಲ್ಲ. ಸಮಾಜವು ಕೂಡ ಅವರನ್ನು ಹಾಗೇನು ಭಾವಿಸಬಾರದು. ಹಾಗೆಂತ ಹೇಳಿ ದುಶ್ಚಟಗಳನ್ನು ಮುಂದುವರಿಸ್ತಾ ಹೋದರೆ ಉದ್ಧಾರದ ಮಾರ್ಗ ಮತ್ತಷ್ಟು ವಿಳಂಬಿತ ಆಗ್ತದೆ. ಅನೇಕ ಥರದ ಪಾಪಗಳನ್ನೆಲ್ಲ ಅನುಭವಿಸಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದಂತೆ ನರಕದಲ್ಲಿ ನಮಗಾಗುವ ಶಿಕ್ಷೆಗಳಿಗಿಂತ ಇಹಜನ್ಮದಲ್ಲಿ ಈಗ ಯಾವ ಪಾಪವನ್ನು ಈ ಜನ್ಮದಲ್ಲಿ ಮಾಡಿದ್ದೀವಿ, ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಈಗ ಎಂಥ ತಪ್ಪುಗಳನ್ನು ನಾವು ಮಾಡಿದ್ದೇವೆ ಅಂಥದೇ ತಪ್ಪುಗಳನ್ನು ನಮ್ಮ ಸುತ್ತಮುತ್ತಲಿರೋರು ಯಾರು ಮಾಡಬಹುದು, ನಾವು ಅದಕ್ಕೆ ಬಲಿ ಆಗಬಹುದು. ಇಂಥವು ಆಗುವುದು ನಿಶ್ಚಿತ. ನನ್ನ ದೃಷ್ಟಿಯಲ್ಲಿ ನರಕ ಆಗುವುದಿಲ್ಲ ಅಂತಲ್ಲ, ನರಕ ಆಗೇ ಆಗ್ತದೆ, ಅಲ್ಲಿ ಶಿಕ್ಷೆನೂ ಆಗ್ತದೆ. ಆದರೆ ನರಕದಲ್ಲಿ ನಮಗಾಗುವ ಶಿಕ್ಷೆಗಿಂತ ಈ ಜಗತ್ತಿನಲ್ಲಿ ಒಂದು ಭೌತ ದೇಹದಲ್ಲಿ ಬದ್ಧರಾಗಿ ನಾವೇನು ಬರ್ತೀವಿ, ಇಲ್ಲಿ ಆಗುವಂತಹ ನೋವುಗಳು ಭಗವಂತ ನಮಗೆ ನಮ್ಮ ಇತಿಮಿತಿಯನ್ನು ತೋರಿಸಿ, ನಮ್ಮ ತಪ್ಪುಗಳನ್ನು ತೋರಿಸಿ ನಮ್ಮನ್ನು ಎಚ್ಚರಿಸುವಂತಹ ಒಂದು ಸಾಧ್ಯತೆ ಏನಿದೆಯಲ್ಲ ಅದು ಹೆಚ್ಚು. ನರಕದಲ್ಲಿ ಏನು ಶಿಕ್ಷೆ ಆಗ್ತದೆ ಅಂತ ಅನ್ನೋದನ್ನ ನಾವ್ಯಾರು ಅನುಭವಿಸಿದ್ದು ನೆನಪಿಲ್ಲಲ್ಲ ನಮಗೆ. ಆದ್ರಿಂದ ಈ ಜಗತ್ತಿನಲ್ಲಿ ನಮಗೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳೇ ಹೆಚ್ಚು. ಅದರ ಬಗ್ಗೆನೇ ನಾವು ಜಾಗೃತರಾಗಿರಬೇಕು ಅಂತ ನನ್ನ ಭಾವನೆ. ಆದ್ದರಿಂದ ಪಾಪ ಪ್ರಜ್ಞೆಯಿಂದ, ಅವಮಾನದಿಂದ ಮನುಷ್ಯ ತನ್ನ ವ್ಯಕ್ತಿತ್ವವನ್ನ ತಾನೇ ಕೊಂದ್ಕೊಳ್ಬಾರ್ದು. ಆತ್ಮಹತ್ಯೆಯನ್ನೇ ಎಲ್ಲರೂ ಮಾಡ್ಕೋತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋದ್ರೂ ಕೂಡ ವ್ಯರ್ಥವಾಗಿ ಬಾಳನ್ನು ಬದುಕಿದ್ರೆ, ಕೀಳರಿಮೆಗೊಳಗಾಗಿ ವ್ಯರ್ಥವಾದ ಬಾಳನ್ನು ಬದುಕಿದ್ರೆ ಅದರಿಂದ ನಮ್ಮ ಸಾಧನೆಗೆ ಹಿನ್ನಡೆ ಆಗ್ತದೆ. ಪಾಪ ಪ್ರಜ್ಞೆ ಇರುವುದು ಬೇರೆ, ಕೀಳರಿಮೆ ಬೇರೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಭಗವಂತನೇ ನಾನು ಪಾಪವನ್ನು ಮಾಡಿದ್ದೇನೆ, ಅದರಿಂದ ನನ್ನ ಈ ಪಾಪವನ್ನು ನೀನು
ಪರಿಹರಿಸಬೇಕು ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋದು. ಮೂಲತಃ ಪಾಪವನ್ನು ಮಾಡುವ ಒಂದು ಪ್ರವೃತ್ತಿ ನನ್ನಲ್ಲಿ ಈ ಸತ್ವರದ ಸ್ತಮ ಗುಣಗಳ ಮೂಲಕ ಬಂತು ಅಂತ ಆ ಎಚ್ಚರಿಕೆ ಇಟ್ಕೊಳ್ಳುವುದು ಸಹಜ. ಅದು ಅಪೇಕ್ಷಿತವಾದದ್ದೇ, ಸಾಧಕನಿಗೆ ಬೇಕಾದದ್ದೇ ಅದು. ಆದರೆ ಕೀಳರಿಮೆ ಬಂದು ಜೀವನದಲ್ಲಿ ನಿರಾಶೆ ಬಂದು ವ್ಯಕ್ತಿತ್ವವನ್ನು ಕೊಂದುಕೊಳ್ಳುವುದು ಬೇಡ ಯಾರು ಕೂಡ. ಹಾಗೆ ಅಂತ ಹೇಳಿ ಮತ್ತೆ ದುಶ್ಚಟಕ್ಕೆ ಬಲಿಯಾದ್ರೂ ಅದರಿಂದಲೂ ಮಹಾ ಅನರ್ಥ ಇದೆ. ವ್ಯಕ್ತಿತ್ವವನ್ನೇ ಕೊಂದುಕೊಂಡ್ರೆ ಅದರಿಂದಲೂ ಮಹಾ ಅನರ್ಥ ಇದೆ. ಎರಡರ ಬಗ್ಗೆನೂ ಮನುಷ್ಯ ಎಚ್ಚರಿಕೆಯಿಂದಿರಬೇಕು. ಕೊಲ್ಲುವುದು ನಮ್ಮನ್ನಲ್ಲ, ನಮ್ಮ ಒಳಗಿರುವಂತಹ ಪಾಪ ಪುರುಷನನ್ನ, ಕಾಮ ಪುರುಷನನ್ನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಅದ್ಭುತವಾದ, ಅವನನ್ನು ಕೊಂದು ಬಿಡೋಣ. ನಮ್ಮೆಲ್ಲರ ದೇಹಗಳು ಕೂಡ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮತ್ತೆ ಶರೀರದ ಸ್ವಾಮಿ, ಒಂದು ರೀತಿಯಲ್ಲಿ ಒಡೆಯನಾದಂತಹ ಈ ಜೀವ ಮತ್ತೆ ತತ್ವಾಭಿಮಾನಿ ದೈತ್ಯರು, ಇವರೆಲ್ಲರ ಒಂದು ಸಂಗಮ ಇದು ನಮ್ಮ ಶರೀರ ಅಂದ್ರೆ. ನಾವು ಪ್ರತಿನಿತ್ಯ ಪಾಪ ಪುರುಷ ವಿಸರ್ಜನೆ ಮಾಡ್ತೀವಿ, ಅದೆಲ್ಲ ನೀವು ಕೇಳಿ ತಿಳಿದಿರ್ತೀರಿ. ನಮ್ಮ ಹೊಟ್ಟೆಯ ಎಡಭಾಗದಲ್ಲಿ ಪಾಪ ಪುರುಷ ಇದ್ದಾನೆ. ಬ್ರಹ್ಮಹತ್ಯೆ, ಅವನ ತಲೆ, ಸ್ವರ್ಣಸ್ಥೆಯ ಬಂಗಾರವನ್ನು ಕದಿಯುವುದು ಅವನ 2 ಬಾಹುಗಳು, ಗುರುಪತ್ನಿ ಸಂಘವನ್ನು ಮಾಡುವುದೇ ಆತನ ಕಟಿ ಅಂತ. ಹೀಗೆ ಆ ಪಾಪ ಪುರುಷನನ್ನು ನಾವು ಚಿಂತನೆ ಮಾಡ್ತೀವಿ. ಕುಕ್ಷೌ ಆಮಂ ಪಾಪಂ ವಿಚಿಂತಯೇತ್ ಅಂತ. ಮುಂದೆ ಆ ಪಾಪ ಪುರುಷನನ್ನ ವಾಯು ಬೀಜದಿಂದ ಒಣಗಿಸ್ತೇವೆ. ಓಂ ಎಂ ಓಂ ಅಂತ ಹೀಗೆ ಹೇಳಿ, ಮುಂದೆ ಓಂ ರಂ ಓಂ ಅಂತ ಹೇಳಿ ಅಗ್ನಿ ಬೀಜದ ಮಂತ್ರದಿಂದ ಆತನನ್ನು ಸುಟ್ಟು ಹಾಕ್ತೇವೆ. ಸುಟ್ಟು ಹಾಕಿದ ಬಳಿಕ ಆತನ ಭಸ್ಮವನ್ನು ಶರೀರದಿಂದ ಹೊರ ಹಾಕ್ತೇವೆ. ಕೊನೆಗೆ ಈ ವರುಣ ಮಂತ್ರದಿಂದ, ವರುಣ ಬೀಜದಿಂದ ನಮ್ಮ ಈ ಶರೀರವನ್ನ ಧನ್ವಂತರಿ ರೂಪನಾದ ಭಗವಂತ ತ್ವಯಿಸ್ತಾ ಇದ್ದಾನೆ. ನಮ್ಮ ಪಾಪಗಳೆಲ್ಲ ಪರಿಹಾರ ಆದವು ಅಂತ ನಾವು ಚಿಂತೆ ಮಾಡ್ತೇವೆ. ಇದನ್ನು ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ, ಮತ್ತು ನಾಡ್ದು ಮಾಡ್ತೇವೆ. ನಮ್ಮ ಸಾಧನೆ ಎಲ್ಲಿವರೆಗೆ ಇನ್ನೂ ಪಕ್ವವಾಗಿಲ್ಲೋ ಅಲ್ಲಿವರೆಗೂ ಮಾಡ್ತಾನೇ ಇರ್ತೇವೆ. ಇದಕ್ಕೆ ನಾನು ಈ ಹಿಂದೆ ಹೇಳಿದ್ದೇನೆ, ಇದು ರೀಫ್ರೇಮಿಂಗ್ ಅನ್ನುವ ಒಂದು ಥೆರಪಿ. ಇದು ನಮ್ಮ ಈ ಮನೋವಿಶ್ಲೇಷಣಾ ವಿಧಾನದಲ್ಲಿ ವ್ಯಕ್ತಿಯೊಬ್ಬನನ್ನ ಕೂಡಿಸಿ, ಸೈಕೋಥೆರಪಿಸ್ಟ್ ಆದವನು ತನ್ನ ಹತ್ರ ಬಂದಂಥ ವ್ಯಕ್ತಿಯನ್ನು ಕೂಡಿಸಿ ಏನೇನು ಸಮಸ್ಯೆ ಇದನ್ನೆಲ್ಲ ನೀನೇ ಹೇಳು ಅಂತ ಹೇಳ್ತಾನೆ. ಅವನು ತನ್ನ ಸಮಸ್ಯೆಗಳನ್ನೆಲ್ಲ ಹೇಳಲಿಕ್ಕೆ ತೊಡಗ್ತಾನೆ. ಮುಕ್ತವಾದ ಮನಸ್ಸಿನಿಂದ ಹೇಳಬೇಕು ಅಂತ ಅವನಿಗೆ ಗೈಡ್ ಮಾಡ್ತಾರೆ. ಎಲ್ಲವನ್ನೂ ಹೇಳ್ತಾನೆ. ಅಳು ಬಂದರೆ ಹತ್ತು ಬಿಡಿ ಅಂತ ಹೇಳ್ತಾರೆ. ಹತ್ತಾದ್ಮೇಲೆ ಒಂದು ಬಾರಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಅಥವಾ ಮುಖ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾವ ಕುರ್ಚಿ ಮೇಲೆ ಕೂತಿದ್ದೀರೋ ನೀವು ಆ ಕುರ್ಚಿಯನ್ನು ಬದಲಾಯಿಸಿ ಬೇರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮುಂದೆ ಬೇರೆ ಕುರ್ಚಿಯಲ್ಲಿ ಕೂತಾಗ ನಿಮ್ಮ ವ್ಯಕ್ತಿತ್ವಕ್ಕೊಂದು ಬೇರೆನೇ ರೂಪ ಬಂತು, ನೀವೀಗ ಬೇರೆನೇ ವ್ಯಕ್ತಿ ಆದರಿ ಅಂತ ಅವ್ರಿಗೊಂದು ಭರವಸೆ ತುಂಬುತ್ತಾರೆ. ಯಾವುದೋ ಒಂದು ಚಿತ್ರ, ಭಾವಚಿತ್ರ ಅಥವಾ ಯಾವುದೋ ಚಿತ್ರಕ್ಕೆ ಒಂದು ಯಾವುದೋ ಕಟ್ಟಿಗೆ ಪ್ಲಾಸ್ಟಿಕ್ ಒಂದು ಕಟ್ಟು ಫ್ರೇಮ್ ಹಾಕಿರ್ತಾರೆ. ಆ ಕಟ್ಟು ಹಳೇದಾದಾಗ ಅದಕ್ಕೊಂದು ಮತ್ತೆ ಹೊಸ ಕಟ್ಟು ಹಾಕ್ತಾರಲ್ಲ, ಅವಾಗ ಅದು ರೀಫ್ರೇಮಿಂಗ್ ಅಂತ ಆಗ್ತದೆ. ಫ್ರೇಮ್ ಅನ್ನು ಮತ್ತೊಮ್ಮೆ ಹಾಕುವುದು. ಹಾಗೆ ನಮ್ಮ ವ್ಯಕ್ತಿತ್ವ ಅನೇಕ ಬಾಹ್ಯ ಪರಿಣಾಮಗಳು, ಅಂತಃ ಪರಿಣಾಮಗಳು, ಇವುಗಳಿಗೆಲ್ಲ ಸಿಲುಕಿ ತನ್ನ ಶುದ್ಧತೆಯನ್ನು ಕಳ್ಕೊಂಡಿರ್ತದೆ. ಭಗವಂತನಿಗೆ ಪ್ರತಿಬಿಂಬ, ಭಗವಂತನ ಸನ್ನಿಧಾನಕ್ಕೆ ಇದೊಂದು ಪ್ರತೀಕ ಆಗ್ಲಿಕ್ಕೆ ಬೇಕಾದಂಥ ಪಾವಿತ್ರ್ಯ ಹೋಗಿರ್ತದೆ. ಆಗ ಅದಕ್ಕೆ ಮತ್ತೆ ಆ ವ್ಯಕ್ತಿತ್ವವನ್ನು ತಿದ್ದಿ ರೂಪಿಸಬೇಕಾಗ್ತದೆ. ಅದೇ ರಿಫ್ರೇಮಿಂಗ್ ಅನ್ನುವಂಥ ಸೈಕೋಥೆರಪಿ. ಇದನ್ನು ನಾವು ಕಾಮಪುರುಷ ವಿಸರ್ಜನದ ಬಗ್ಗೆ ಮಾಡೋಣ. ನೀವು ಸ್ತ್ರೀ ಆಗಲಿ ಪುರುಷ ಆಗಲಿ ಇಂಥ ಸಮಸ್ಯೆಗಳಿಂದ ಬಳಲುವವರಿದ್ರೆ ಏಕಾಗ್ರಚಿತ್ತರಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ, ಅಥವಾ ಯಾವುದೋ ಒಂದು ಆಸನದಲ್ಲಿ ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೊಂಡು
ತನ್ನಲ್ಲಿರುವಂತಹ ಆ ಒಂದು ದುರಭ್ಯಾಸ ಏನಿದೆ, ಆ ದುರಭ್ಯಾಸಕ್ಕೆ ಕಾರಣನಾದಂತಹ ಒಬ್ಬ ದೈತ್ಯ, ಆ ದುರಭ್ಯಾಸವೇ ಒಂದು ರೂಪವನ್ನು ತಾಳಿ ನಿಮ್ಮ ಹೊಟ್ಟೆಯ ಎಡಭಾಗದಲ್ಲಿದೆ ಅಂತ ಚಿಂತಿಸಿ, ಅದನ್ನ ಭಗವಂತನ ಅನುಗ್ರಹದಿಂದ ನಿಮ್ಮ ಮುಂದೆ ತಂದಿಟ್ಟಿದ್ದೀರಿ ಅಂತ ಚಿಂತಿಸಿ, ಮುಂದೆ ಆತನನ್ನ ನಿಮ್ಮ ಸಂಕಲ್ಪ ಬಲದಿಂದ ಭಗವಂತನ ಅನುಗ್ರಹದಿಂದ ಸುಟ್ಟು ಹಾಕಿದ್ದೀನಿ ಅಂತ ಚಿಂತಿಸಿರಿ. ಮೊದಲು ಆತನನ್ನು ಚೆನ್ನಾಗಿ ಒಣಗಿಸಿ, ಅವನಿಗೆ ಆಹಾರ ಕೊಡದೆ ಆತನನ್ನು ಒಣಗಿಸಿ, ಮುಂದೆ ಆತನನ್ನು ಸುಟ್ಟು ಹಾಕಿ ಅವನು ಬೂದಿ ದೇಹದಿಂದ ಹೊರ ಹೋಗಲಿ. ಮುಂದೆ ಶುದ್ಧವಾದ ಕರುಣಾ ದೃಷ್ಟಿಯನ್ನು ಭಗವಂತ ನಮ್ಮ ಕಡೆ ಬೀರಿ ನಮ್ಮನ್ನು ಶುದ್ಧಗೊಳಿಸಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ಳಿ. ಇದು ಕಾಮಪುರುಷನ ವಿಸರ್ಜನ. ನಿತ್ಯವೂ ನಮ್ಮಲ್ಲಿ ಮತ್ತೆ ಇಂತಹ ದುರ್ಗುಣಗಳು ಸೇರ್ತಾನೆ ಇರ್ತವೆ. ಮತ್ತೆ ನಾವು ಪಾಪಪುರುಷ ವಿಸರ್ಜನವನ್ನು ಮಾಡಲೇಬೇಕಾಗ್ತದೆ. ಸಾಧನೆ ಮುಗಿಯುವವರೆಗೂ, ಸಾಧನೆ ಪಕ್ವ ಆಗುವ ಒಂದು ಹಂತಕ್ಕೆ ಬರುವವರೆಗೂ ಕೂಡ ಈ ಒಂದು ಪಾಪಪುರುಷ ವಿಸರ್ಜನ ಅಥವಾ ಕಾಮಪುರುಷ ವಿಸರ್ಜನ ಇದು ನಿತ್ಯ ಇರಲೇಬೇಕಾದದ್ದು. ಹೀಗೆ ನಾವು ಕೊಲ್ಲಬೇಕಾದದ್ದು ನಮ್ಮಲ್ಲೇ ಇರುವಂತಹ ಒಬ್ಬ ಕಾಮಪುರುಷನನ್ನ, ಪಾಪಪುರುಷನನ್ನ, ಒಬ್ಬ ದೈತ್ಯನನ್ನ. ಪಾಪಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ನಮ್ಮ ಜ್ಞಾನ ವಿಜ್ಞಾನ ಎಲ್ಲದಕ್ಕೂ ಕೂಡ ಈ ಪಾಪ ಪುರುಷ ಇವನು ಘಾತಕ. ಅವನನ್ನ ಜ್ಞಾನವೆಂಬ ಖಡ್ಗದಿಂದ ಕೊಂದು ಹಾಕಿ ಅಂತ ಭಗವದ್ಗೀತೆ ಹೇಳ್ತದೆ. ಹೀಗೆ ಅವನನ್ನು ಕೊಂದು ಹಾಕೋಣ. ಆತ ನಮ್ಮ ವ್ಯಕ್ತಿತ್ವದಲ್ಲಿ, ನಾವು ಭಗವದ್ ಭಕ್ತರೇ, ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಆತ ಮಾಡಿಟ್ಟು ಹೋದಂತಹ ದುಷ್ಪರಿಣಾಮಗಳೇನಾದರೂ ಇದ್ರೆ ಅವುಗಳನ್ನು ತೊಳೆದುಕೊಳ್ಳೋಣ. ಆದರೆ ನಮ್ಮ ವ್ಯಕ್ತಿತ್ವವನ್ನೇ ನಾವು ಹಾಳು ಮಾಡಿಕೊಳ್ಳುವುದು ಬೇಡ. ನಮ್ಮ ವ್ಯಕ್ತಿತ್ವವನ್ನು ನಾವು ತೊಳೆದುಕೊಳ್ಳುವುದಕ್ಕೂ ಹಾಳು ಮಾಡಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಅದನ್ನೇ ಆ ಕಾಮಪುರುಷ ವಿಸರ್ಜನವನ್ನ ಪ್ರತಿನಿತ್ಯವೂ ಕೂಡ ತುಂಬಾ ಏಕಾಗ್ರವಾದ ಮನಸ್ಸಿನಿಂದ, ಭಗವಂತನಲ್ಲಿ ನಿಷ್ಠವಾದ ಮನಸ್ಸಿನಿಂದ ಅದನ್ನ ನಾವು ಅಭ್ಯಾಸ ಮಾಡೋಣ.